ನಮ್ಮಯ ಬಾಳಿಗೆ ಮೋಸವ ಕೈಯಿಡದ ಅದು ಏನು ಚೆನ್ನಾಗಿ ಹೇಳು ಮಾತೆ. ಮಯ ಬಾಳಿಗೆ ಮೋಸವ ಕೈಯಿಡದ ರೇವತಿ ಅರ್ಜೆಂಟ್ ಬರ್ಬೇಕು. ಮಗನೇ, ಹಾ ದುರ್ಮಾರ್ಗನಾದ ಬಲರಾಮನು ಅಹೋ ಕಂದನಾದ ಘಟಧ್ವಜ, ಅಮ್ಮ ಜನನಿಯೇ, ನಿನ್ನ ಮುಂದೆ ನಡೆದ ಸಂಗತಿಯನ್ನು ಏನಂತ ಹೇಳಲಿ. ಅದೇನು ಚೆನ್ನಾಗಿ ಹೇಳು ಮಾತೆ. ಅಣ್ಣನಾದ ಬಲರಾಮನು ತನ್ನ ಮಗಳಾದ ಶಶಿರೇಖೆಯನ್ನು ನಿನ್ನ ತಮ್ಮನಾದ ಅಭಿಮಾನಿಗೆ ಕೊಡುತ್ತೇನೆಂದು ಮಾತು ಕೊಟ್ಟು ಪ್ರಮಾಣ ಮಾಡಿ ಈಗ ತಿರುಗಿ ಬಿದ್ದು ನಿಮ್ಮನ್ನು ಬಡವರು, ತಿನ್ನಲು ಅನ್ನವಿಲ್ಲದವರು, ನಿರ್ಗತಿಕರು ಎಂದು ಬಾಯಿಗೆ ಬಂದಂತೆ ಬೈದು ನನ್ನನ್ನು ಪುರವನ್ನು ಬಿಟ್ಟು ಹೊರಗಡೆ ಹಾಕಿದನು. ಅವನಿಂದ ಬಾರ್ದ ಮಾತುಗಳನ್ನು ನಡೆಸಿಕೊಂಡು ಈ ದೈತ್ಯವರಕ್ಕೆ ಬಂದು ಬಿಟ್ಟವ ಪುತ್ರ ಕೋಮಲಗಾತ್ರ. ಅಧಮನಾದ ಬಲರಾಮನು ವೀರ ಮಾತೆಯನ್ನು ಅರಿಯದೆ ನಿನ್ನಮ್ಮ ಈ ರೀತಿ ಧಿಕ್ಕಾರ ಮಾಡಿ ಕಳಿಸಿರುವನೇ. ಹೌದು ಕಂದ. ಸೋಮಯ್ಯ, ಬಾಲಕ, ದುರ್ಮಾರ್ಗರಾದ ಕೌರವನ ಮಗನಿಗೆ ಮಗಳನ್ನು ಕೊಡುವನೆಂದು ಮಾತು ಕೊಟ್ಟನೆ. ಹೌದು ಕಂದ. ಅಮ್ಮಯ್ಯ, ಪುತ್ರ, ತನ್ನ ಸೋದರಳಿಯನಾದ ಅಭಿಮನ್ಯುವನನ್ನು ಮರೆತು ಬಿಟ್ಟನೆ. ಹೌದು ಕಂದ. ಮಾತೆ, ಮಗನೇ, ನಾನಿರಲಿಕ್ಕೆ ನಿನಗೆ ಬಂದ ಸಂಕಟವೇನು? ನಾನು ಈ ಕ್ಷಣದ ದ್ವಾರಕ ನಗರಕ್ಕೆ ಹೋಗಿ ಬಲರಾಮನ ಪುತ್ರಿಯಾದ ಶಶಿರೇಖೆಯನ್ನು ತೆಗೆದುಕೊಂಡು ಬಂದು ನಮ್ಮ ತಮ್ಮನಾದ ಅಭಿಮನ್ಯುನಿಗೆ ಮದುವೆ ಮಾಡಿಸಿದ್ದರೆ ನಮಗೆ ವೀರಗಟೋತ್ಕಜ ನಮ್ಮ ಹೆಸರಕ್ಕೆ ಮಾತೆ ಎಣ್ಣೆಗೆ ಹಪ್ಪಣೆಯನ್ನು ಕೊಟ್ಟು ಗಳಿಸುವ ಆ ಬಾಲಕಿಯನ್ನು ಬಂದು ಮಾಡಿ ಬರುವುದು ಜಾಗೃತೆ. ತಾಯಿಗೆ ಕೊಟ್ಟ ಮಾತನ್ನು ನಡೆಸೋ ಸುಖದ ತೀರಿಸು, ಮಗನೇ ಸುಖದ ತೀರಿಸು. ತಾಯಿಗೆ ಕೊಟ್ಟ ಮಾತನ್ನು ನಡೆಸೋ ಸುಖದ ತೀರಿಸು, ಮಗನೇ ಸುಖದ ತೀರಿಸು. ಶಶಿರೇಖೆಯನ್ನು ಕರೆದುಕೊಂಡು ಬಾರ. ಶಶಿರೇಖೆಯನ್ನು ಕರೆದು ಬರೋ ಮಗನು ಕೇಳೋ ನುಡಿಯನ್ನು, ತಾನಯ್ಯನೆ ಕೇಳೋ ನುಡಿಯನ್ನು, ತಾನಯ್ಯನೆ ಕೇಳೋ ನುಡಿಯನ್ನು. ಮಗನೇ ಜಗದಿ ಕಲಿಸಿ ಮಗನೇ ವೀರಗಟೋತ್ಕಜನೇ, ವೀರಗಟೋತ್ಕಜ, ವೀರಗಟೋತ್ಕಜ, ವೀರಗಟೋತ್ಕಜ.